ನಮಸ್ಕಾರ ಸಾವಯವ ಕೃಷಿಕರಿಗೆಲ್ಲ. ಈ ದಿನ ನಾವು ಸುಣ್ಣ ಹೊಡಿತಾ ಇದ್ದೀವಿ. ನಾವೇ ಮಾಡ್ಕೊಂಡಿರುವಂತ ಕೌಗೋಲಿಂದ ನೋಡಿ ಈ ತರ ಕೆಳಗಡೆ ಇರೋ ಮಕ್ಕ ಹೊಡ್ಕೋಬಹುದು. ಇದಾದ್ಮೇಲೆ ಮೇಲ್ವರೆಗೂ ಇದರಲ್ಲಿ ಹೊಡಿಬಹುದು. ಈ ತರ ಸಣ್ಣ ಕಮ್ಮಿ ಖರ್ಚಲ್ಲಿ ಈ ತರ ಮಾಡ್ಕೊಂಡ್ರೆ ನಾವು ಏಣಿ ಹಾಕೊಂಡು ಹೊಡಿಯೋದು, ಬ್ರಷ್ ತಗೊಂಡು ಮೇಲ್ವರೆಗೂ ಸಿಗಲ್ಲ, ಅದೆಲ್ಲ ಕಷ್ಟ ಕಮ್ಮಿ ಆಗುತ್ತೆ. ನೋಡಿ ಈ ತರ ಎಲ್ಲಿಗೆ ಬೇಕೋ ಅಲ್ಲಿ ಹೊಡ್ಕೋಬಹುದು. ನೋಡಿ ಏನು ಖರ್ಚಿಲ್ಲ. ಸಣ್ಣದೊಂದು ಕೌಗೋಲ್ ತಗೊಳೋದು, ಒಂದು ಜೀನ್ಸ್ ಬಟ್ಟೆ ಅಥವಾ ಟವಲ್ ತಗೊಂಡು ಈ ಥರ ಹಾಕೊಂಡು ಹೊಡೆದ್ರೆ ಕವರ್ ಆಗುತ್ತೆ, ಜೊತೆಗೆ ಬೇಗ ಕೆಲಸನೂ ಆಗುತ್ತೆ. ನೀವು ಈ ಥರ ಮಾಡ್ಕೋಬಹುದು. ನಾವು ಇದೇ ಥರ ನೋಡಿ ಆ ಗಿಡಗಳೆಲ್ಲ ಮಾಡಿದ್ದೀವಿ, ನೋಡ್ತಾ ಇರ್ಬೋದು ನೀವು. ಹೊಡೆದಾದ್ಮೇಲೆ ಆ ಥರ ಆಗುತ್ತೆ. ಆರ್ಕೊಂಡ್ಮೇಲೆ ನೋಡಿ ಎಷ್ಟು ಈಜಿ ಕೆಲಸ, ಕಣ್ಗೂ ಬೀಳಲ್ಲ, ಏನಾಗಲ್ಲ. ನೋಡಿ ಚೆನ್ನಾಗಿ ಬರುತ್ತೆ, ಜೊತೆಗೆ ಬೇಗ ಕೆಲಸ ಆಗುತ್ತೆ. ಸಿಗದೇ ಇರೋ ಜಾಗಕ್ಕೆಲ್ಲ ಏಣಿ ಹಾಕೊಂಡು ಹೊಡಿಯೋಕ್ಕೆ ಎಷ್ಟು ಕಷ್ಟ ಆಗುತ್ತೆ, ಇದರಲ್ಲಿ ಎಷ್ಟು ಈಜಿಯಾಗಿ ಹೊಡಿಬೋದು. ನೀವು ಇದನ್ನು ಮಾಡ್ಕೊಂಡು ಉಪಯೋಗಿಸ್ಕೋಬೋದು. ದೊಡ್ಡ ಅಡಿಕೆ ಗಿಡಗಳಿಗೆಲ್ಲ ಈ ಥರ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಕೆಳಗಡೆ ಬೇಕಾದ್ರೆ ನಾವು ನಮ್ಮ ಮಗ ಮಾಡ್ತಾ ಇದ್ದೀವಿ, ಅವರು ಬ್ರಷಲ್ಲಿ ಹೊಡಿತಾರೆ. ಒಂದು ಗಿಡ ಆಯಿತು, ಇಷ್ಟೇ ಸಣ್ಣದು ಈಜಿ ನೋಡಿ ಇಷ್ಟೇ.